ಡ್ರೆಸ್ಸಸ್ಸು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಹಚ್ಚ ಹಸಿರು ಡೈಲಿ ವ್ಲಾಗ್ ಚಾನಲ್. ನಾನು ನಿಮ್ಮ ಕನ್ನಡತಿ ಪವಿತ್ರ. ಎಲ್ಲರೂ ಹೇಗಿದ್ದೀರಾ? ಹೋಪಿ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ಲರೂ ಕೃಷ್ಣ ಜನ್ಮಾಷ್ಟಮಿನ ಹೇಗೆ ಆಚರಿಸಿದ್ರಿ? ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಕೂಡ ಸಿಂಪಲಾಗಿ ಕೃಷ್ಣ ಜನ್ಮಾಷ್ಟಮಿನ ಮಾಡಿಕೊಂಡೆ. ವರ್ಡ್ ಪ್ಯೂರೆಸ್ಟ್ ಸೋಲು ಅಂತ ಹೇಳ್ಬೋದು ಕೃಷ್ಣನ. ಕೃಷ್ಣನ ಬಗ್ಗೆ ನಾವೇನು ಹೇಳೋದಕ್ಕಾಗಲ್ಲ. ಇಡೀ ವರ್ಡ್ನ ನಡೆಸ್ತಿರೋದೇ ನಮ್ಮ ಕೃಷ್ಣ, ನಮ್ಮ ಬ್ರಹ್ಮಾಂಡ ನಡೆಸ್ತಿರೋದೇ ನಮ್ಮ ಒಂದು ಕೃಷ್ಣ, ಮುದ್ದಾದ ಕೃಷ್ಣನ ಜನ್ಮಾಷ್ಟಮಿ. ಇವತ್ತು ನಾನು ಹೇಗೆ ಜನ್ಮಾಷ್ಟಮಿ ಮಾಡ್ತೀನಿ ಅಂತ ನಿಮಗೆ ಹೇಳ್ತೀನಿ. ನಾನು ಮಾರ್ನಿಂಗೇ ಕೃಷ್ಣನ ವಿಗ್ರಹ ಎಲ್ಲ ಇತ್ತು ನಮ್ಮ ಮನೇಲಿ. ಅನ್ಎಕ್ಸ್ಪೆಕ್ಟೆಡಾಗಿ ಕೃಷ್ಣ ನಮ್ಮ ಮನೆಗೆ ಬಂದಿದ್ದೇನೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಕೃಷ್ಣ ನಮ್ಮ ಮನೇಲಿ ಬರ್ತಾರೆ ಅಂತ. ನಾನು ಇವಾಗ ಪೂಜೆ ಮಾಡಿದ್ದೀನಲ್ಲ ದೊಡ್ಡದು, ಅದನ್ನು ಮಾತ್ರ ನಾನು ತರಿಸ್ಕೊಂಡಿದ್ದೆ. ಇನ್ನು ಮಿಕ್ಕಿದ್ದೆಲ್ಲ ನನ್ನ ಮಗನ ಬರ್ಡೇಗೆ ಬಂದಿದ್ದೆಲ್ಲನೂ ಅದನ್ನೇ ಇಟ್ಟು ಪೂಜೆ ಎಲ್ಲ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾನಿವತ್ತು ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಬೆಳಗ್ಗೆಯಿಂದ ಉಪವಾಸ ಇದ್ದೀನಿ. 14ನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ಇದ್ದಿದ್ದು ಬೆಳಗ್ಗೆಯಿಂದ. ಮತ್ತು 17th ಮಾರ್ನಿಂಗು ಮಧ್ಯಾಹ್ನ 12 ಗಂಟೆವರೆಗೂ ಉಪವಾಸ ಇರಬೇಕು. ಉಪವಾಸ ಇದ್ದರೆ ವರ್ಷಕ್ಕೆ 24 ಏಕಾದಶಿ ಬರುತ್ತೆ. 24 ಏಕಾದಶಿ ಮಾಡಿರೋ ಅಂಥ ಒಂದು ಫಲನ ನಾವು ಈ ಒಂದು ಕೃಷ್ಣ ಜನ್ಮಾಷ್ಟಮಿಲಿ ಉಪವಾಸ ಇದ್ದು ಮಾಡಿದ್ರೆ ತುಂಬ ಒಳ್ಳೆಯದು. ಆ ಎಲ್ಲ ಫಲನೂ ಸಹ ಇವತ್ತೊಂದಿನ ನಮಗೆ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಅದಕ್ಕೆ ನಾನು ಇವತ್ತಿಂದ ಹಿಡಿದು ನಾಳೆ ಮಧ್ಯಾಹ್ನ 12 ಗಂಟೆವರೆಗೂ ಉಪವಾಸ ಇದ್ದೀನಿ. ಫ್ರೂಟ್ಸ್ ತಿನ್ನೋವಂಥವ್ರು ಫ್ರೂಟ್ಸ್ ತಿನ್ಬೋದು, ಬಟ್ ನಾನು ಯಾವುದೇ ಥರ ಫ್ರೂಟ್ಸ್ ಏನೂ ತಿನ್ನೋದಿಲ್ಲ. ಒಂದು 2 ಟೈಮ್ ಮಾತ್ರ ನಾನು ವಾಟರ್ನ ತೊಗೊಂಡಿದ್ದೆ ಅಷ್ಟೇ, ನೀರು ಕುಡಿದಿದ್ದೆ 2 ಟೈಮು. ಅದಾದಮೇಲೆ ಮಿಡ್ನೈಟ್ 12 ಗಂಟೆಗೆ ಒಂದ್ಸಲಿ ಪೂಜೆ ಮಾಡಿ ಆರತಿ ಮಾಡಬೇಕು, ಯಾಕೆಂದರೆ ಅವಾಗ ಕೃಷ್ಣ ಬರ್ತಾನೆ ಅನ್ನೋ ನಂಬಿಕೆ ಇದೆ. ಅದಾದಮೇಲೆ ನಾನು ಇಸ್ಕಾನಿಗೆ ಬಂದಿದ್ದೆ. ನಮ್ಮ ಮನೆ ಹತ್ರನೇ ಇದೆ, ಬಟ್ ನನಗೆ ಗೊತ್ತೇ ಇರೋದು. ಲೊಕೇಶನ್ ಹಾಕಿ ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು ಇಸ್ಕಾನು. ಒಳಗೋದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸು. ಸಕ್ಕತ್ತಾಗಿತ್ತು ಮಾತ್ರ. ತುಂಬಾ ಚೆನ್ನಾಗಿ ಮಾಡಿದರು. ಸೇಮ್ ನಾವು ಪೂರಿ ಜಗನ್ನಾಥದಲ್ಲಿ ನೋಡ್ತೀವಲ್ಲ ಅದೇ ಥರನೇ ಇಲ್ಲಿ ವಿಗ್ರಹಗಳನ್ನ ಇಟ್ಟಿದ್ರು. ತುಂಬಾ ಖುಷಿ ಆಯಿತು ನೋಡಿ. ಕೃಷ್ಣ ಇದ್ದಾರೆ ಅಲ್ಲಿ, ಬಲರಾಮ. ಮತ್ತು ನಾವು ಬೆಳಗ್ಗೆ ಹೋಗಿ ಮತ್ತೆ ನೈಟು ಕೂಡ ಬಂದ್ವಿ. ಇನ್ನೊಂದು ಸತಿ ನೈಟಲ್ಲಂತೂ ತುಂಬ ಚೆನ್ನಾಗಿ ಭಜನೆ ಎಲ್ಲ, ತುಂಬ ಜನ ಇದ್ದರು, ಭಜನೆ ಎಲ್ಲ ಮಾಡ್ತಾಯಿದ್ರು. ತುಂಬಾ ಇಷ್ಟ ಆಯಿತು ನಮಗೆ ನೋಡಿ. ತುಂಬಾ ಚೆನ್ನಾಗಿದ್ದಾರೆ ಸುಭದ್ರೆ ಮತ್ತು ಬಲರಾಮ, ನಮ್ಮ ಶ್ರೀಕೃಷ್ಣ ಪರಮಾತ್ಮ. ನೋಡಿ ಖುಷಿ ಆಯಿತು ನನಗಂತೂ. ನಾನು ಉಪವಾಸ ಕೂಡ ಇದ್ದೆ. ನಿಜ, ನನಗೆ ಯಾವಾಗ್ಲೂ ಬೆಳಗ್ಗೆ 8-9 ಗಂಟೆ ಟೈಮ್ಗೆ ಊಟ ಹಶ್ವಾಗೋಗ್ಬಿಡುತ್ತೆ. ಈ ಟೈಮಲ್ಲಿ ನೋಡಿ ನಾನು ಒಂದಿನ ಪೂರ್ತಿ ಉಪವಾಸ ಇದ್ದೆ ಮಾರ್ನಿಂಗ್ವರೆಗೂ. ಒಂದು ಚೂರು ನನಗೇನು ಊಟ ತಿನ್ನಬೇಕು, ನೀರು ಕುಡಿಬೇಕಂತ ಅನ್ನಿಸ್ತಿರ್ಲಿಲ್ಲ. ಕೃಷ್ಣ ಅವ್ರ ಹತ್ರ ಕೇಳ್ತಾರೆ, ನನಗೆ ಹಣ್ಣು ತಿನ್ನಬೇಕು ಅಂತ ತುಂಬ ಆಸೆ ಆಗಿದೆ, ನಿಮ್ಮ ಬುಟ್ಟಿನಲ್ಲಿರೋ ಸ್ವಲ್ಪ ರುಚಿಯಾದ ತಾಜವಾದ ಹಣ್ಣನ್ನು ನನಗೆ ಕೊಡ್ತೀರಾ ಅಂತ ಕೇಳ್ತಾರೆ. ಇಲ್ಲಿ ಮಕ್ಕಳುಗಳಿಗೆ ಕಥೆಗಳನ್ನ ಹೇಳ್ತಾ ಇದ್ರು. ವೀಕ್ಲಿ 1 days ಫ್ರೀ ಕ್ಲಾಸಸ್ ಮಾಡ್ತಾರಂತೆ. ನಾನು ಮತ್ತು ನನ್ನ ಫ್ರೆಂಡ್ ಮಗನ ಇಬ್ಬರೂ ಶ್ಲೋಕ ಎಲ್ಲ ಹೇಳ್ಕೊಡ್ತಾರಂತೆ ವೀಕ್ಲಿ ಸಂಡೇ 1 hour. ಅದಕ್ಕೆ ನನ್ನ ಮಕ್ಕಳನ್ನು ಕೂಡ ಹಂಗೆ ಜಾಯಿನ್ ಮಾಡಿಸ್ಬಿಟ್ಟು ಬಂದ್ವಿ. ಸಂಡೇ ಕರ್ಕೊಂಡೋಗ್ಬೇಕು ಮಕ್ಳುಗಳ್ಗೆ. ಇವಾಗಿಂದನೇ ನಾವು ಎಲ್ಲ ಕಲಿಸ್ತಾ ಬಂದರೆ ಅವ್ರಿಗೂ ಒಳ್ಳೆಯದಾಗುತ್ತೆ ಅನ್ನೋ ಒಂದಿದು. ಅದಕ್ಕೋಸ್ಕರ ಮಕ್ಳುಗಳ್ನ ಕ್ಲಾಸಸ್ಗೆ ಜಾಯಿನ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಕೃಷ್ಣ ಜನ್ಮಾಷ್ಟಮಿ. ನಾನಂತೂ ತುಂಬ ಎಂಜಾಯ್ ಮಾಡ್ಕೊಂಡು ಕೃಷ್ಣ ಜನ್ಮಾಷ್ಟಮಿನ ಮಾಡಿದೆ. ನೀವೆಲ್ಲರೂ ಹೇಗೆ ಸೆಲೆಬ್ರೇಟ್ ಮಾಡಿದೆ? ಪ್ಲೀಸ್ ಕಮೆಂಟ್ ಮಾಡಿ ಗಾಯ್ಸ್. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಕೃಷ್ಣನ ಕಥೆಗಳನ್ನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಮತ್ತು ನನ್ನ ಕಸ್ಟಮರ್ ನನಗೆ ಹೇಗೆ ರಿವ್ಯೂ ಕೊಟ್ಟಿದ್ದಾರೆ ಅನ್ನೋದನ್ನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ. ನೋಡಿ. ಹೆಂಗೆ ಅನ್ನಿಸ್ತು ನಿಮಗೆ ಸ್ಯಾರಿ? 2 ಸ್ಯಾರಿ ತೊಗೊಂಡಿದ್ದೀರಾ, 8 ಡ್ರೆಸ್ ತೊಗೊಂಡಿದ್ದೀರಾ. ಹೆಂಗೆ ಅನ್ನಿಸ್ತು ನಿಮಗೆ? ಹೆಂಗೆ ಗೊತ್ತಾಯಿತು ನಾನು ಮನೇಲಿ ಸ್ಯಾರಿ ಮಾಡ್ತೀನಿ, ಡ್ರೆಸ್ ಮಾಡ್ತೀನಿ? ನನ್ನ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು ತುಂಬ ಚೆನ್ನಾಗಿದೆ ಅಂತ. ಕ್ವಾಲಿಟಿ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ. ಡ್ರೆಸ್ಸಸ್ಸು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಪ್ರೈಸ್ ಹೆಂಗೆ ಅನ್ನಿಸ್ತು ನಿಮಗೆ? ಪ್ರೈಸು ಚೆನ್ನಾಗಿ ಸಿಕ್ತು, ಚೀಪಾಗಿ ಸಿಕ್ಕಿದ್ರು ಚೆನ್ನಾಗಿದೆ. ಬೆಸ್ಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. 8 ಡ್ರೆಸ್ ತೊಗೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಪರ್ಚೇಸ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು.